ಶಿಡ್ಲಘಟ್ಟ ತಾಲೂಕು ಆಡಳಿತದ ದಲಿತ ವಿರೋಧಿ ನೀತಿ ಖಂಡಿಸಿ ಜುಲೈ 6ಕ್ಕೆ ಡಿಎಸ್ಎಸ್ನಿಂದ ಬೃಹತ್ ಧರಣಿ ಸತ್ಯಾಗ್ರಹ. ಶಿಡ್ಲಘಟ್ಟ ತಾಲೂಕು ಆಡಳಿತದ ದಲಿತ ವಿರೋಧಿ ನೀತಿ, ವ್ಯಾಪಕ ಭ್ರಷ್ಟಾಚಾರ ಹಾಗೂ ಆಡಳಿತ ವೈಫಲ್ಯವನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಿಎಸ್ಎಸ್ ವತಿಯಿಂದ ಜುಲೈ 6ರ ಸೋಮವಾರದಂದು ಶಿಡ್ಲಘಟ್ಟದಲ್ಲಿ ಒಂದು ದಿನದ ಬೃಹತ್ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೋಮವಾರ ಬೆಳಗ್ಗೆ ಶಿಡ್ಲಘಟ್ಟದ ರೈಲ್ವೆ ಸ್ಟೇಷನ್ ಮುಂಭಾಗದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಲಿದ್ದು, ತಾಲೂಕು ಕಚೇರಿ ಮುಂಭಾಗ ಧರಣಿ ಸತ್ಯಾಗ್ರಹ ನಡೆಯಲಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾಲಕರಾದ ಮೇಲೂರು ಮಂಜುನಾಥ್ ತಿಳಿಸಿದರು. ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕರಾದ ದಡಂಘಟ್ಟ ತಿರುಮಲೇಶ್ ಅವರು, ತಾಲೂಕು ಆಡಳಿತವು ಸಂಪೂರ್ಣವಾಗಿ ಆಡಳಿತ ವೈಫಲ್ಯ ಅನುಭವಿಸುತ್ತಿದೆ. ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು, ದಲಿತರ ಮತ್ತು ಶೋಷಿತರ ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವಲ್ಲಿ ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ. ಈ ದಲಿತ ವಿರೋಧಿ ಧೋರಣೆಯನ್ನು ಖಂಡಿಸಿ ಹಕ್ಕೊತ್ತಾಯ ಮಂಡಿಸಲು ಈ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಂಟಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೋಮವಾರ ಬೆಳಗ್ಗೆ ನಡೆಯುವ ಈ ಪ್ರತಿಭಟನೆಯಲ್ಲಿ ತಾಲೂಕಿನಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ದಲಿತ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಸಮಿತಿಯ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಸಂಘಟನಾ ಸಂಚಾಲಕ ದಡಂಘಟ್ಟ ತಿರುಮಲೇಶ್, ತಾಲೂಕು ಸಂಚಾಲಕ ಎಎಲ್ ನಾರಾಯಣಸ್ವಾಮಿ, ತಾಲೂಕು ಸಂಘಟನಾ ಸಂಚಾಲಕ ಹೆಣ್ಣಂಗೂರು ಸುಬ್ರಮಣಿ, ದಿಬ್ಬೂರಹಳ್ಳಿ ಚಿಕ್ಕನರಸಿಂಹಯ್ಯ, ದಬರಗಾನಹಳ್ಳಿ ರಾಜಪ್ಪ ಕೆ, ಮುತ್ತುಕದಹಳ್ಳಿ ಕೆಎಂ ನಾರಾಯಣಸ್ವಾಮಿ, ತಾಲೂಕು ಮುಖಂಡರಾದ ಹೇಮಾರ್ಲಹಳ್ಳಿ ಮುನಿಯಪ್ಪ ಜಿ, ಕುರುಬರಹಳ್ಳಿ ವೆಂಕಟಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಬಚ್ಚಹಳ್ಳಿ ಲೋಕೇಶ್, ಶಿಡ್ಲಘಟ್ಟ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಿಡ್ಲಘಟ್ಟ ತಾಲೂಕು ಶಾಖೆ ವತಿಯಿಂದ ದಿನಾಂಕ 6/7/2026 ಸೋಮವಾರದಂದು ತಾಲೂಕು ಆಡಳಿತದಿಂದ ದಲಿತ ವಿರೋಧಿ ನೀತಿ, ಭ್ರಷ್ಟಾಚಾರ ಹಾಗೂ ಆಡಳಿತದ ವೈಫಲ್ಯಗಳನ್ನು ಖಂಡಿಸಿ ಮುಂದಿನದ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಈ ಧರಣಿ ಕಾರ್ಯಕ್ರಮದ ಉದ್ದೇಶ, ಇವತ್ತು ಸ್ವಾತಂತ್ರ್ಯ ಬಂದು ನೆಕ್ಸ್ಟ್ ಆಗಸ್ಟ್ಗೆ 80 ವರ್ಷ ಕಳೀತಾ ಇದೆ. ಇವತ್ತು ಈ ತಾಲೂಕಲ್ಲಿ ನಾವು 36% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗ ಇದ್ದೀವಿ. ಇವತ್ತು ಆಳುವಂತಹ ಪಕ್ಷಗಳು ಏನಾಗಿದೆ ಅಂದರೆ, ನಮ್ಮಗಳನ್ನ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡು ಇವತ್ತು 80 ವರ್ಷಗಳಾಗಿದ್ರೂ ಸಹ ನಮ್ಮ ಇವತ್ತು ಜೀವನ ಶೈಲಿ ಬದಲಾವಣೆ ಆಗಿಲ್ಲ. ಇವತ್ತು ಅನೇಕ ಈ ರಾಜ್ಯದಲ್ಲಿ ನಮ್ಮಗಳನ್ನ ಇವತ್ತು ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡು ಯಾವುದೇ ಇದರಲ್ಲಿ ನಮ್ಮ ಮುಂಚೂಣಿಯಲ್ಲಿ ಬರಲಿಕ್ಕೆ ಇವತ್ತು ಸರ್ಕಾರಗಳ ನಿರ್ಲಕ್ಷ್ಯದಿಂದ ಇವತ್ತು ನಾವು ಇನ್ನೂ ಹಿಂದುಳಿದಿದ್ದೀವಿ ಈ ರಾಜ್ಯದಲ್ಲಿ. ಸಾಯಂಕಾಲ ಫಿಲ್ ಆಗಿದ್ರೆ ಸಾಯಂಕಾಲ ತುಂಬಿಕೊಡ್ತಾರೆ, ಇಲ್ಲ ಅಂತಂದ್ರೆ ಅಲ್ಲಿ ತಿಂಗಳಾನುಗಟ್ಟಲೆ ಅಲ್ಲೇ ಇರೋದು ಇದಾಗಿದೆ. ಅದರಿಂದ ಈ ಭ್ರಷ್ಟ ವ್ಯವಸ್ಥೆ ಈ ತಾಲೂಕಿಂದ ಹೋಗ್ಬೇಕು. ಫಸ್ಟು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು. ಅವ್ರಿಗೇನು ಕಷ್ಟ, ಇವತ್ತು 40 ಕಿಲೋಮೀಟರ್ ದೂರದಿಂದ ಇಲ್ಲಿ ತಾಲೂಕು ಆಫೀಸ್ ಹತ್ರ ಬಂದು ಬೆಳಗ್ಗೆ ಬಂದು ಸಾಯಂಕಾಲ ಹೋಗೊಂದು ವಾತಾವರಣವಿದೆ. ನಿರಂತರವಾಗಿ ಕೆಲವ್ರನ್ನೆಲ್ಲ ನಾವು ಮಾತಾಡಿದಾಗ, ಸರ್ ಈಗ ಕೊಟ್ಟಿದ್ವಿ, ಕೆಲಸ ಆಗೋಲ್ಲ ಸರ್, ಅವರಿಲ್ಲ ಸರ್, ಇವರಿಲ್ಲ ಸರ್, ಮಾಡಲಿಲ್ಲ ಸರ್ ಅಂತ. ಈ ವ್ಯವಸ್ಥೆ ಹೋಗ್ಬೇಕು ಫಸ್ಟು. ಇದು ಹೋದಾಗ ಮಾತ್ರ ಬಡವರಿಗೆ ಅನುಕೂಲ ಆಗ್ತದೆ. ಬಿಟ್ರೆ ಇಲ್ಲ ಅಂತಂದ್ರೆ ಬರೀ ಓಟ್ಗಾಗಿ ವೋಟ್ ಬ್ಯಾಂಕ್ ಮಾಡಿ ಇಟ್ಕೊಂಡಿದ್ದಾರೆ. ಈ ಇದರಲ್ಲಿ ಬರೀ ಓಟ್ಗೋಸ್ಕರ ಜನಗಳನ್ನ ಮಾತಾಡಿಸ್ತಾರೆ. ಬಿಟ್ರೆ ಅವ್ರಿಗೆ ಯಾವುದೇ ಒಂದು ಸವಲತ್ತುಗಳನ್ನು ಇವತ್ತು ಮಾಡ್ತಾ ಇಲ್ಲ. ಇವತ್ತೇನಾಗಿದೆ ಅಂತಂದ್ರೆ, ಕಾರ್ಪೊರೇಟ್ ಕಂಪ್ನಿಗಳಾಗಿರ್ಬೋದು, ಲ್ಯಾಂಡ್ ಡೆವಲಪರ್ಸ್ ಆಗಿರ್ಬೋದು, ಏನು ರಿಯಲ್ ಎಸ್ಟೇಟ್ನವ್ರು ಆಗಿರ್ಬೋದು, ಇವರು ಡಾಮಿನೇಟ್ ಮಾಡ್ಕೊಂಡಿದ್ದಾರೆ. ಇವತ್ತೆಲ್ಲ ತಾಲೂಕು ಆಫೀಸ್ ಆಗಿರ್ಬೋದು, ಜಿಲ್ಲಾ ಇವ ಆಗಿರ್ಬೋದು, ಎಲ್ಲ ಅವ್ರದೇ ಡಾಮಿನೇಟ್. ಅವ್ರು ಬರೀ ಜನ ಓಟ್ ಹಾಕ್ಬಿಟ್ಟು ಹೋದ್ರು ಅಂತಂದ್ರೆ ತಿರ್ಗಿ 5 ವರ್ಷ ಅವ್ರನ್ನ ಮಾತಾಡಂಗಿಲ್ಲ. ಎಲ್ಲ ಇವ್ರದೇನೆ ಕ್ಯಾಪ್ಚರ್. ಎಲ್ಲಾನು ಇವ್ರು ಹೇಳ್ದಂಗೆ ಅಧಿಕಾರಿಗಳು ಮಾಡ್ತಾರೆ. ಅವ್ರು ಏನ್ ಬೇಕೋ ಅದು ಮಾಡಿಸ್ಕೊಂತಾರೆ. ಇವತ್ತು ಇಡೀ ಬಡವರಿಗೆ, ರೈತರಿಗೆ, ಎಲ್ರಿಗೂ ಅನ್ಯಾಯ ಆಗ್ತಾ ಇದೆ. ಇವತ್ತು ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂತ ಅಂದ್ಬಿಟ್ಟು ಈ ಹೋರಾಟನ ಇವತ್ತು ಹಮ್ಮಿಕೊಂಡಿದ್ದೀವಿ. ದಲಿತರು ಒಂದು ನಿಜವಾಗಿ ಅವರು ದೌರ್ಜನ್ಯಕ್ಕೊಳಪಟ್ಟು ಒಂದು ಕಂಪ್ಲೇಂಟ್ ಕೊಟ್ರೆ ಅದಕ್ಕೊಂದು ಕೌಂಟ್ರು, ಪೊಲೀಸ್ನವರು ಒಂದು ಕೌಂಟರ್ ಆಗ್ತಾ ಇದ್ದಾರೆ ಇವತ್ತು. ಆಮೇಲೆ ಇಲ್ಲಿನ ತಹಶೀಲ್ದಾರರು ಪೂರ್ತಿ ಇವತ್ತು ಅವರು ಏನಾದರೂ ದಲಿತರ ಸಮಸ್ಯೆ, ಹೋದ ಸಾರಿ ಕಾರ್ಯಕ್ರಮ ಒಂದು ಮಾಡಿದಾಗ ಎಲ್ಲ ಸಮಸ್ಯೆಗಳು ಬಗೆಹರಿಸ್ತೀವಿ, ನೀವು ಕೈ ಬಿಡಿ ಅಂತೇಳಿ ಕಾರ್ಯಕ್ರಮವನ್ನು ಕೈ ಬಿಟ್ಟಿದ್ವಿ. ಬಂದು 1 ವರ್ಷ ಆಗಿದ್ದಾರೆ.
ಇವತ್ತು ಸಹ ದಲಿತನ ಕರೆದು ಏನ್ ನಿಮ್ ಸಮಸ್ಯೆಗಳು ಅನ್ನೋ ತರ ಇವತ್ತು ಮಾತಾಡಿಲ್ಲ. ಇವತ್ತು ಅಮ್ಮ ಏನಾದ್ರು ಈ ತರ ಸಮಸ್ಯೆ ಇದೆ ಮೇಡಮ್ ಅಂತ ಹೇಳಿದ್ರೆ ನೋಡ್ತೀನಿ, ಚೆಕ್ ಮಾಡ್ತೀನಿ ಅಂತ ಒಂದು ಮಾತನ್ನ ಹೇಳ್ಕೊಂಡು ಇವತ್ತು ವರ್ಷ ಕಳೆದಿದ್ದಾರೆ. ಇವತ್ತು ಯಾವುದೇ ರಂಗದಲ್ಲೂ ಇವತ್ತು ಅನ್ಯಾಯ ಆಗ್ತಾ ಐತೆ ನಮ್ಗೆ. ಸರ್ಕಾರಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಮತ್ತು ಇವತ್ತು ನಾವು ಬದುಕಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಎಲ್ಲಾ ರಂಗಗಳಲ್ಲೂ ಇವತ್ತು ಖಾಸಗೀಕರಣ ಮಾಡಿದೆ. ಇವತ್ತು ಎಲ್ಲೂ ನಾವು ಇವತ್ತು ಓದಿರೋಂತಹ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕೆಲಸ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಇವತ್ತು.